ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇವನ್ ಅವರ ಕೆಲವೊಂದು ಶೂಟಿಂಗ್ಗಳಲ್ಲಿ ಮತ್ತು ಕೆಲವೊಂದು ಇಂಟ್ರ್ಯಾಕ್ಷನಲ್ಲಿ ಇವನ್ ನಮ್ಮ ಮಗುನೂ ಕೂಡ ಅದರಲ್ಲಿ ಇದ್ದಾನೆ. ಸೊ ಇಟ್ ವಾಸ್ ಲೈಕ್ ಮಚ್ ಅವಾಯ್ಡೆಡ್ ಮೂವಿ ಫಾರ್ ಅಸ್ ಆ್ಯಂಡ್ ವಿ ಇಂಟ್ರಾಕ್ಟೆಡ್ ವಿತ್ ಡೈರೆಕ್ಟರ್ ಸರ್ ಮೆನಿ ಟೈಮ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ. ನಮ್ಮ ಮಗುನು ಇಂದು ಇಷ್ಟು ಒಳ್ಳೆ ಮೂವಿನಲ್ಲಿ ಒಂದು ರೋಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಎಷ್ಟು ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಮಗನ ನೋಡೋಕೆ ನಮ್ಗೆ ಖುಷಿ ಆಯಿತು. ಮಗು ಜೊತೆ ಎಲ್ಲ ಫೋಟೋ ತಗೊಂಡ್ವಿ. ಮಕ್ಕಳೆಲ್ಲ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೀನಿಯರ್ ಆ್ಯಕ್ಟರ್ಸ್ಗಳು ದತ್ತ ಸರ್ ಅವರು, ದತ್ತಣ್ಣ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರಕಾಶ್ ಸರ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಆ ಮಗುಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳ್ತೀನಿ. ಅವನು ಒಳ್ಳೆ ಬಿಗ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅಂದರೆ ಖಂಡಿತ ಬಂದು ನೋಡಿ, ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಮತ್ತೆ ಇವಾಗ ಮಕ್ಕಳಿಗೆ ತುಂಬಾ ಒಂಥರ ಚೆನ್ನಾಗಿದೆ ಮೂವಿ. ಯಾರು ನೋಡಿಲ್ಲ ನೀವು ಖಂಡಿತ ಬಂದು ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ನೀನ್ ಆಕ್ಟ್ ಮಾಡಿದ್ಯಲ್ಲ, ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು. ಮತ್ತೆ ವೇದಿಕ್ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇನ್ನೊಂದ್ಸತಿ ಆಕ್ಟಿಂಗಿಗೆ ಆಪರ್ಚುನಿಟಿ ಸಿಕ್ಕಿದಾಗ ನಾನೇ ಮತ್ತೆ ಮಾಡಬೇಕು ಅನಿಸ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು ಮೂವಿಯಲ್ಲಿ ನೀನು ಆಕ್ಟ್ ಮಾಡಿದ್ದೆ ಅಂತ? ಚೆನ್ನಾಗಿದೆ ಅಂದ್ರು. ನಾನಿವಾಗ ನನ್ನ ನೇಬರಿಗೆ ಹೋಗಿ ತೋರಿಸ್ಬೇಕು ಆ ಮೂವಿನ. ಇನ್ನೂ ತೋರಿಸಿಲ್ಲ, ತೋರಿಸ್ತೀನಿ. ಆಯ್ತು, ಇನ್ನೊಂದ್ಸತಿ ಕರ್ಕೊಂಡ್ ಬರ್ತೀನಿ. ಮತ್ತೆ ತುಂಬಾ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ನಿರ್ದೇಶನದ ಸಿನಿಮಾ ನೋಡಿ ಬಂದಂತಹ ಜನರು ತುಂಬಾ ಜನ, ಆಲ್ಮೋಸ್ಟ್ ಎಲ್ಲರೂ ಕೂಡ ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ. ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಇದು ಅಂತ ಹೇಳ್ತಾ ಇದ್ರು. ನಿಮಗೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಏನು, ಹೆಂಗೆ ಅನಿಸ್ತು ಜನರು ಅಂತ ನೋಡಿದ್ರು? ಟು ಬಿ ವೆರಿ ಆನೆಸ್ಟ್, ನನಗೆ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ರಿವ್ಯೂಸು ನನಗೆ ಒಂಥರ ಇತ್ತು. ಈ ಥರ ಸಬ್ಜೆಕ್ಟ್ಗಳು ಕಷ್ಟ, ಏನೋ ಕಮರ್ಷಿಯಲ್ ಫಿಲ್ಮ್ಸ್ ಮುಂದೆ ಈ ಥರ ನಿಂತ್ಕೊಳ್ಳೋದು. ಬಟ್ ದೆನ್ ನಾವು ಶೂಟ್ ಮಾಡಬೇಕಾದ್ರೆ ಇದನ್ನು ಒಂಥರ ಫೀಚರ್ ಫಿಲ್ಮ್ ಪ್ರಾಪರ್ ಕಮರ್ಷಿಯಲ್ ಥರನೇ ಮಾಡಿದ್ವಿ. ಇದು ಅವಾರ್ಡ್ ಫಿಲಮ್ ಅಂತ ಸ್ಲೋ ಪೇಸ್ ಒಂಥರ ಎಂಟರ್ಟೈನ್ಮೆಂಟ್ ಇರಲ್ಲ ಅಂತಲ್ಲ. ಇಟ್ಸ್ ವೆರಿ ಎಂಟರ್ಟೈನಿಂಗ್. ತುಂಬಾ ಜನ ಎಂಜಾಯ್ ಮಾಡ್ತೀರಿ, ನೀವೇ ನೋಡ್ತೀರಿ ರೆಸ್ಪಾನ್ಸ್. ಒಂದು ನೆಗೆಟಿವ್ ಇಲ್ಲ. ಆ್ಯಂಡ್ ಈವನ್ ಪೇಪರ್ ರಿವ್ಯೂಸ್, ದೊಡ್ಡ ಪೇಪರ್ಗಳು, ಡೆಕ್ಕನ್ ವರ್ಲ್ಡ್ ಆಗಲಿ, ಟೈಮ್ಸ್ ಆಗಲಿ, ಗಿವನ್ 3.5 4 ಸ್ಟಾರ್ಸ್ ಈ ಥರ ಸಬ್ಜೆಕ್ಟ್ಗಳಿಗೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದೀವಿ, ನಾನು ಹೇಳ್ದಂಗೆ ಸ್ಲೋ ಸ್ಟಾರ್ಟ್ ಇರುತ್ತೆ ಅಂತ. ಥರ್ಡ್ ಡೇ ಆಗಲೇ ಹೌಸ್ಫುಲ್ ಆಗ್ತಾ ಇದೆ. ಜನ ಬರ್ತಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಸಿನಿಮಾ ಮಾಡೋದು ಜನಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್. ಇದು ಎಲ್ಲ ಆಫ್ ಬೀಟ್ಸ್ ಲೈಕ್ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ನಿಮಗೆ ಗೊತ್ತು ಹೇಗೆ ಬರ್ತಿದೆ ಅಂತ. ಇದು ಒಂಥರ ಒಂದು ಕಾಂಟೆಂಟ್, ಒಳ್ಳೆ ಕತೆ ಇಟ್ಕೊಂಡು ಮಾಡಿರೋ ಸಬ್ಜೆಕ್ಟು. ಜನಕ್ಕೆ ಇದೊಂಥರ ಹೊಸ ಥರ ಇದೆ. ಸೊ ಎಲ್ಲರೂ ಬರ್ತಿದ್ದಾರೆ. ಐ ಥಿಂಕ್ ಪಿಕ್ ಆಗ್ತಿದೆ. ಸೆಕೆಂಡ್ ವೀಕ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಅಸ್. ಆಡಿಯನ್ಸಿಂದ ಬಂದಂಥ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಅಂತ, ಅಂದರೆ ಜನರಲ್ ಆಡಿಯನ್ಸ್ ಕಡೆಯಿಂದ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್? ಜನರಲ್ ಆಡಿಯನ್ಸ್ ಒಬ್ಬರಂತೂ ನನಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಒಂದು 20 ನಿಮಿಷದ. ನಾನು ಇದರಲ್ಲಿ ನಾನು ಡೈಲಾಗ್ಸ್ ಬರ್ದಿರೋದ್ರಿಂದ ಒಳ ಅರ್ಥಗಳನ್ನ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಏನು ಬರ್ದಿದ್ದೀರಾ, ಯಾವ ರೀತಿ ಏನು ಅರ್ಥದಲ್ಲಿ ಬರ್ದಿದ್ದೀರಾ ಅನ್ನೋದನ್ನು ಒಂದು 20 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಆಸ್ ಅ ಡೈರೆಕ್ಟರ್ ಏನೋ ಒಂದು ಬರವಣಿಗೆ ಅಂದರೆ ಬರಿಬೇಕಾರೆ ನಮ್ಗಿರತ್ತೆ ಇದು ಕನ್ವೆ ಆಗಬೇಕು ಅನ್ನೋದು. ಅವ್ರು ಅಷ್ಟು ಡೀಟೇಲ್ ಆಗಿ ನಾವು ಅಂದ್ಕೊಂಡಿರೋದು ಹೇಳ್ತಾರಲ್ಲ, ಅದೇ ಖುಷಿ ನಮಗೆ. ಜನಕ್ಕೆ ಕನ್ವೆ ಆಗ್ತಿದೆ, ನಾವು ಅಂದ್ಕೊಂಡಿರೋ ಮೆಸೇಜ್ ಆಗಲಿ, ಕತೆ ಆಗಲಿ. ದಟ್ ಈಸ್ ಏನೋ ನಮ್ಗೆ ಭಾಳನೇ ಸಂತೋಷ ಆಗ್ತಿದೆ. ಬಿಗ್ ಸ್ಕ್ರೀನಲ್ಲಿ ಆಡಿಯನ್ಸ್ ಜೊತೆ ನೋಡೋದ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು? ಅಂದರೆ ನಿಮ್ಮ ಸಿನಿಮಾನ ನಾರ್ಮಲ್ ಮಾನಿಟ್ರಲ್ಲಿ ನೋಡಿರ್ತೀರ, ಬಿಗ್ ಸ್ಕ್ರೀನಲ್ಲಿ ಬಂದಾಗ ನಿಮಗೆ ಎಷ್ಟು ಖುಷಿ ಆಯಿತು? ನಮ್ಗೇನಾಗುತ್ತೆ ಅಂದರೆ ಥಿಯೇಟ್ರಲ್ಲಿ ಕೂತಾಗ ಜನ ಒಂದೊಂದು ಡೈಲಾಗ್ ನಗ್ತಾರಲ್ಲ, ಅದು ಒಂಥರ ಅದನ್ನ ಫೀಲಿಂಗ್ನ ನೀವು ಎಲ್ಲೂ ಸಿಗಲ್ಲ. ಅದು ಆ ಖುಷಿ ಇದೆಯಲ್ಲ, ಎಷ್ಟು ಕೋಟಿ ಕೊಟ್ಟು ಸಿಗಲ್ಲ. ಅದು ಜನ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ, ನಗ್ತಿದ್ದಾರೆ. ಆ ಎಮೋಷನ್ಸ್ ಕೊನೆಯಲ್ಲಿ ನಾನು ನೋಡಿದೆ, ಎಷ್ಟೊಂದು ಜನ ಕಣ್ಣಲ್ಲಿ ನೀರಾಗ್ತಿದ್ರು ಎಂಡಲ್ಲಿ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್. ಐ ಥಿಂಕ್ ಎಲ್ಲ ಎನಿ ಡೈರೆಕ್ಟರ್ಗೆ ಅದೊಂಥರ ಬಿಗ್ಗೆಸ್ಟ್ ಅವಾರ್ಡ್ ಇದ್ದಂಗೆ. ಏನೋ ಇದಕ್ಕಿಂತ ಇನ್ನೊಂದು ಅವಾರ್ಡ್ ಇಲ್ಲ ಜನಕ್ಕೆ ಇಷ್ಟ ಆದರೆ. ಇನ್ನು ಮೂವಿ ನೋಡದೇ ಇರೋರಿಗೆ ನೀವು ಇದು ಮುಂದೆ ಬರ್ಬೇಕು. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಾಗಿಲ್ಲ. ದೊಡ್ಡ ಸಿನಿಮಾಗಳು ಬಂದಿದ್ವು ನಮ್ಮ ಮುಂದೆ, ಸೊ ಹಾಗಾಗಿ ಗೊತ್ತಿಲ್ಲ. ಸೊ ಇವಾಗ ಕಾಂಟೆಂಟ್ ಚೆನ್ನಾಗಿರೋದ್ರಿಂದ ಪಬ್ಲಿಸಿಟಿ ಆಗ್ತಾ ಇದೆ, ಜನ ಬರ್ತೀವಿ, ಥಿಯೇಟ್ರಿಗೆ ಹೌಸ್ಫುಲ್ ಆಗ್ತಾ ಇದೆ. ಈಗ ಶೋಸ್ನೆಲ್ಲ ಇನ್ಕ್ರೀಸ್ ಮಾಡ್ತಾ ಇದೆ. ಸೆಕೆಂಡ್ ವೀಕ್ ಆಗಲೇ ಶೋಸ್ಗಳನ್ನ ಆ್ಯಕ್ಚುಲಿ ನಮಗೆ ಜಾಸ್ತಿ ಶೋಸ್ಗಳು ಸಿಕ್ಕಿತ್ತು. ನಾವೇ ಹೇಳಿದ್ವಿ, ಬಿಕಾಸ್ ತುಂಬ ದೊಡ್ಡ ಸಿನಿಮಾ ಇರೋದ್ರಿಂದ ನಾವು ಕಮ್ಮಿ ಥಿಯೇಟರ್ಸಲ್ಲಿ ಬರೋಣ ಅಂತ. ಇವಾಗ ಸೆಕೆಂಡ್ ವೀಕ್ ಐ ಥಿಂಕ್ ನಮಗೆ ಇವಾಗ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ವೀಕ್ ಆಗುತ್ತೆ ನಮಗೆ ಈಗ. ಥ್ಯಾಂಕ್ ಯು ಸೋ ಮಚ್. ಬೇಡ ಬೇಡ ಬೇಡ, ಕೆಳಗಡೆ ಇಲ್ಲ, ಕೆಳಗಡೆ ಅವ್ರಿಗೆ ಕೊಟ್ಟು
ನಿಂಗೆ ಆಗಿಲ್ಲ ಬರಲ್ಲ ಅದೊಂದು ಹೇಳ್ಕೊಳ್ಳಿ ಅಷ್ಟೇ. ಹಾಂ ಓಕೆ ಹೆಂಗೆ ಅನಿಸ್ತು ಮೂವಿ ನೋಡಿ? ತುಂಬ ಖುಷಿ ಆಗ್ತಿದೆ. ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ಅಷ್ಟೊಂದು ದಿಗ್ಗಜರ ಮುಂದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ಸೊ ತುಂಬ ಕಾಂಪ್ಲಿಮೆಂಟ್ಸ್ ಬರ್ತಾ ಇತ್ತು ಆಡಿಯನ್ಸ್ ಕಡೆಯಿಂದ. ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ. ನಿಮಗೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಮತ್ತು ಫ್ರೆಂಡ್ಸ್ ಕಡೆಯಿಂದ ಬಂದಂಥ ಕಾಂಪ್ಲಿಮೆಂಟ್ ಹೆಂಗೆ ಅನಿಸ್ತು, ಏನು ಹೇಳಿದ್ರು? ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರು ಇಲ್ಲಿ ಬರೋದಕ್ಕೆ ಅಂತ ನೋಡಿದರು, ಆದರೆ ಅಲ್ಲಿ ಸ್ವಲ್ಪ ಇದರಿಂದ ಬರೋಕ್ಕಾಗಲಿಲ್ಲ ಅವ್ರಿಗೆ. ಎಲ್ಲರೂ ತುಂಬ ಖುಷಿಪಟ್ಟರು. ಚೆನ್ನಾಗಿ ಮಾಡಿದೀಯಾ, ಇನ್ನು ಮುಂದೆನೂ ಹಂಗೆ ಮಾಡು, ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳಿದ್ರು. ಎಲ್ಲರೂ ಏನು ಫುಲ್ಲು ಕಣ್ಣಲ್ಲೆಲ್ಲ ನೀರು ಹಾಕೊಂಡು ಹೋದರು ನಾನು ಆ್ಯಕ್ಟಿಂಗ್ ಮಾಡಿರೋದು ನೋಡಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಡೈರೆಕ್ಟ್ರಿಗೆ ಏನು ಹೇಳ್ತೀವಿ ಈ ಟೈಮಲ್ಲಿ ಏನಾದರೂ ಹೇಳೋದಿದ್ರೆ? ಸರ್ ಅಂದರೆ ಥ್ಯಾಂಕ್ ಯು ಸರ್, ಈ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಸಿನಿಮಾ ನೋಡದೇ ಇರೋಂಥ ಆಡಿಯನ್ಸ್ಗೆ ಈ ಸಿನಿಮಾ ಏನೆಲ್ಲ ಕೊಡುತ್ತೆ ಅಂತ ಹೇಳೋದಾದ್ರೆ? ಈ ಮೂವಿ ಟೋಟಲ್ ಆಗಿ ಅಂದರೆ ಒಂದು ಫ್ರೆಂಡ್ಶಿಪ್ಪು ಮತ್ತು ಈ ಅಕ್ಕ ಅಮ್ಮ ಮಕ್ಕಳ ಸಂಬಂಧನ ತಿಳಿಸುತ್ತೆ. ಕ್ಯಾಸ್ಟಿಸಮ್ ಬಗ್ಗೆ ಹೇಳಿದೆ. ಸೊ ಎಲ್ಲರೂ ಬಂದು ಮೂವಿನ ನೋಡಿ ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಹೊಸ ಆಫರ್ಸ್ ಏನಾದರೂ ನಿಮಗೆ ಈಗ ಬಂದಿದೆ, ಅದು ಒಲ್ವಾರ ಅಂತ ಮೂವಿ. ಅದು ಇನ್ನೂ ಶೂಟಿಂಗ್ ಮುಗ್ದಿದೆ, ಅದು ಇನ್ನೂ ಬಿಡಬೇಕಷ್ಟೇ ಮೂವಿನ ಅಷ್ಟೇ. ಥ್ಯಾಂಕ್ ಯು ಸರ್.